ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಗೇರಿ ಸುತ್ತಮುತ್ತಲಿನ ತೋಟಗಳಲ್ಲಿ ಕಾಡಾನೆಗಳು ಬೀಡು ಬಿಟ್ಟು ದಾಂಧಲೆ ನಡೆಸಿರುವ ಘಟನೆ ಸಂಭವಿಸಿದೆ. ಜೆಡಿಎಸ್ ಪಕ್ಷವು ನಿಷ್ಠಾವಂತ ಚಿನ್ನದಂತಹ ಕಾರ್ಯಕರ್ತರನ್ನ ಹೊಂದಿರುವ ಪಕ್ಷವಾಗಿದೆ. ಕಾಂಗ್ರೆಸ್ ಆಡಳಿತದಿಂದ ರಾಜ್ಯದ ಜನತೆ ಭ್ರಮನಿರಸರಾಗಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದ ಭಾಗದ ನಾಯಕವಾಡಿ ಸಮೀಪ ಸ್ಪಂದನ ಯುವಕರ ಸಂಘವು ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಕೇರಿ ಸುತ್ತಮುತ್ತಲಿನ ತೋಟಗಳಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿದ್ದು ದಾಂಧಲೆ ಮಾಡಿ ಭಾರಿ ನಷ್ಟ ಉಂಟಾಗಿದೆ. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಕೇರಿ ಸುತ್ತಮುತ್ತಲಿನ ತೋಟಗಳಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿದ್ದು ದಾಂಧಲೆ ಮಾಡಿ ಭಾರಿ ನಷ್ಟ ಉಂಟು ಮಾಡಿರುವ ಘಟನೆ ನಡೆದಿದೆ. ಬೊಮ್ಮಂಜಕೇರಿಯಲ್ಲಿ ಕಾಡಾನೆಗಳ ಹಿಂಡು ಇಲ್ಲಿಯ ನಿವಾಸಿಗಳಾದ ಅಚ್ಚಂಡೀರ, ಪುಳ್ಳೆರ, ಮಲಯರ, ತಂಬಂಡ, ಬಿದ್ದಟಂಡ, ಅಚ್ಚಪಂಡ ತೋಟಗಳಲ್ಲಿ ದಾಂಧಲೆ ನಡೆಸಿದ್ದು ತೆಂಗು, ಅಡಿಕೆ, ಕಾಫಿ ಗಿಡಗಳನ್ನು ನಾಶಪಡಿಸಿ ರೈತರು ಅಪಾರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಒಂದು ಮರಿಯಾನೆ ಸೇರಿದಂತೆ ಇಲ್ಲೇ ಅಡ್ಡಾಡುತ್ತಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಅರಣ್ಯ ಸಂರಕ್ಷಣಾಧಿಕಾರಿ ಕಾಳೇಗೌಡ, ಅರಣ್ಯ ರಕ್ಷಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಕಾಡಾನೆಗಳನ್ನ ಕಾಡಿಗಟ್ಟಲು ಪ್ರಯತ್ನಿಸಿದರೂ ಸಫಲರಾಗಿಲ್ಲ. ಈ ಸಂದರ್ಭ ಗ್ರಾಮಸ್ಥರು ಪುಳ್ಳೆರ ವಿನು, ಸೋಮಯ್ಯ, ಅಚ್ಚಂಡಿರ ಅಪ್ಪಸ್ವಾಮಿ, ಗಣೇಶ, ತಂಬಂಡ ಮುತ್ತಪ್ಪ, ರವಿ, ಮಲಯರ ಅಪ್ಪಚ್ಚು, ಅಶೋಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿರುವ ಕಾಡಾನೆಗಳನ್ನ ಕಾಡಿಗಟ್ಟುವ ಅಥವಾ ಸೆರೆ ಹಿಡಿಯುವ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬೇಕು. ನಷ್ಟ ಸಂಭವಿಸಿದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಏನೆಂದರೆ ನಾವು ಕೊಳಕೇರಿ ಬೊಮ್ಮಂಜಕೇರಿಯಿಂದ ತುಂಬ ಆನೆಗಳು ಬಂದು ಅಪಾರ ನಷ್ಟ ಮಾಡುಂಟು. ಕಾಫಿ, ಅಡಿಕೆ, ತೆಂಗು, ಬಾಳೆ ಬಂದು ಎಲ್ಲ ಅಡಿಕೆ ಗಿಡನ ಎಳೆದು ಹಾಕುಂಟು. ಕಾಫಿ ಗಿಡವನ್ನು ಎಲ್ಲ ಎಳೆದು ಹಾಕುಂಟು. ಇದು ನಮಗೆ ಈ ಥರ ಇದರ ತುಂಬ ಕಷ್ಟ ಉಂಟು. ಫಾರೆಸ್ಟ್ ಅವರು ಬಂದು ಇದು ಅವರು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ, ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ನಾವೆಲ್ಲ ಊರವರು ಸೇರಿ ಮಾಡ್ತಾಯಿದ್ದೀವಿ. ಆದರೂ ಆನೆಯನ್ನು ಓಡಿಸಲಿಕ್ಕೆ ಆಗಲ್ಲ. ಒಂದೇ ಸರಿ 9 ಆನೆ ಆ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಹೋಗುತ್ತೆ. ಚಿಕ್ಕ ಒಂದು ಮರಿಯೂ ಬೇರೆ ಉಂಟು. ಆ ಚಿಕ್ಕ ಮರಿದು ಇನ್ನೂ ತೊಂದರೆ. ಆ ಚಿಕ್ಕ ಮರಿ ಇರೋದಕ್ಕೆ ಇದು ಎಲ್ಲ ಒಟ್ಟಿಗೆ ಸೇರೋದಿಲ್ಲ. ಒಂದೊಂದು ಬೇರೆ ಬೇರೆಯಾಗಿ ಹೋಗಿ ತಿರ್ಗಾ ಬರೋದು. 9 ಆನೆ ಒಂದೇ ಸಲ ಹೋಗುವಾಗ ಇರೋ ಕಾಫಿ ಗಿಡ, ಅಡಿಕೆ ಗಿಡ, ಬಾಳೆ ಗಿಡ ಎಲ್ಲವನ್ನು ಎಳೆದು ಹಾಕಿ ತಂತಿಯನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಉಂಟು. ಮತ್ತು PR ಅಶೋಕ್ ಅಂತ ಮಾತಾಡೋದು. ನಮ್ಮ ತೋಟದಾಗಿ ಈಗ ಸುಮಾರು 9 ಆನೆಗಳು ತಿರುಗ್ತಾ ಉಂಟು. ಫಾರೆಸ್ಟ್ ಅವರು ಬಂದು ಎಷ್ಟೇ ಬೆರೆಸಿದರು ಎಲ್ಲಿಗೆ ಹೋಗ್ತಾ ಇಲ್ಲ, ಹೋಗಿದ ಕಡೆಯಿಂದ ಪುನಃ ವಾಪಸ್ ಬರ್ತಾ ಉಂಟು. ನಮ್ಮ ಕಾಫಿ ಗಿಡ ಎಲ್ಲ ತುಂಬ ಹಾಳು ಮಾಡುಂಟು. ಅದಕ್ಕೆ ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಬಂದು ನಾವಿಲ್ಲಿ ಕೊಳಕೇರಿ ಬೊಮ್ಮಂಜಕೇರಿಯಲ್ಲಿ ಅಚ್ಚಂಡಿರ, ಪುಲ್ಲೇರ, ಅಚ್ಚಪಂಡ, ಕಟ್ಟಂಡ, ಬಿದ್ದಾಟಂಡ, ಅಶೋಕನವರದು, ಮಲಿಯಂಡ ಇಷ್ಟು ಮನೆಗಳ ಎಲ್ಲ ತೋಟವನ್ನು ನಾಶ ಮಾಡ್ತಾ ಉಂಟು. ನಮಗೆ ಏನು ಮಾಡಲಿಕ್ಕೆ ಆಗಲ್ಲ. ಮಳೆ ಹುಯ್ಯೋದಕ್ಕೆ ಫಾರೆಸ್ಟ್ವರೆಗೂ ಕಷ್ಟ ಆಗ್ತಾ ಉಂಟು. ಏನಾದರೂ ಒಂದು ನಮ್ಮ ಪರಿಹಾರ ಅಂದು ಬೇಕೇ ಬೇಕು. ಪರಿಹಾರ ಇಲ್ಲ ಅಂದರೆ ನಾವು ಇನ್ನೂ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಅಷ್ಟೊಂದು ತೊಂದರೆ ಆಗ್ತಾ ಉಂಟು, ಅಷ್ಟೊಂದು ಲಾಸ್ ಆಗ್ತಾ ಉಂಟು ನಮಗೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಜೆಡಿಎಸ್ ಪಕ್ಷವು ನಿಷ್ಠಾವಂತ ಚಿನ್ನದಂತಹ ಕಾರ್ಯಕರ್ತರನ್ನ ಹೊಂದಿರುವ ಪಕ್ಷ. ಕಾಂಗ್ರೆಸ್ ಆಡಳಿತದಿಂದ ರಾಜ್ಯ ಜನತೆ ಭ್ರಮನಿರಸರಾಗಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಪಕ್ಷವು ನಿಷ್ಠಾವಂತ ಕಾರ್ಯಕರ್ತರ ಪಡೆಯನ್ನ ಹೊಂದಿರುವ ಪಕ್ಷವಾಗಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರವು ಆಡಳಿತಕ್ಕೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ರಾಜ್ಯದ ಜನತೆಗೆ ಟೋಪಿ ಹಾಕಿ ಆಡಳಿತಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷವು ರಾಜ್ಯದ ಅಭಿವೃದ್ಧಿಯನ್ನು ಮರೆತು ಭಾರೀ ಭ್ರಷ್ಟಾಚಾರ ಮತ್ತು ಸ್ವಾರ್ಥ ಸಾಧನೆಯಲ್ಲಿ ನಿರತವಾಗಿದೆ. ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿಗೆ ಅನುದಾನ ದೊರೆಯದೆ ಸರ್ಕಾರದ ವಿರುದ್ಧ ಹಾದಿ ಜಗಳ, ಬೀದಿ ಜಗಳದಲ್ಲಿ ನಿರತರಾಗಿದ್ದಾರೆ ಎಂದು ವ್ಯಂಗ್ಯ ಮಾಡಿದ ನಿಖಿಲ್, ಜೆಡಿಎಸ್ ಪಕ್ಷವು ಕರ್ನಾಟಕ ರಾಜ್ಯದಲ್ಲಿ ಸುಭದ್ರವಾಗಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ಆಡಳಿತವು ಅಧಿಕಾರಕ್ಕೆ ಬರುವುದನ್ನು ತಪ್ಪಿಸಲು
ಯಾರಿಂದಲೂ ಸಾಧ್ಯವಿಲ್ಲ. ಕಾಂಗ್ರೆಸ್ ಪಕ್ಷದ ಜನವಿರೋಧಿ ಆಡಳಿತದಿಂದ ರಾಜ್ಯದ ಜನತೆ ಬೇಸತ್ತಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು ನೀಡಿರುವ ಜನಪರವಾದ ದಕ್ಷ ಪ್ರಾಮಾಣಿಕ ಆಡಳಿತವನ್ನು ಜನರು ಇಂದಿಗೂ ಸ್ಮರಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಅದಕ್ಕೆ ಎಚ್.ಟಿ. ಮಂಜು ಅವರು ಕ್ಷೇತ್ರದ ಶಾಸಕರಾಗಿ ಭಾರಿ ಬಹುಮತಗಳ ಅಂತರದಿಂದ ಆಯ್ಕೆಯಾಗಿರುವುದೇ ಸಾಕ್ಷಿಯಾಗಿದೆ ಎಂದು ಕಾರ್ಯಕರ್ತರ ಭಾರಿ ಚಪ್ಪಾಳೆ ನಡುವೆ ನಿಖಿಲ್ ತಿಳಿಸಿದರು. ಜೆಡಿಎಸ್ ಎಸ್ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಅನ್ನದಾನಿ, ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದ ಕೆ. ಸುರೇಶ್ ಗೌಡ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಡಿ. ರಮೇಶ್, ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಜಾನಕಿರಾಮ್, ಕೆಆರ್ಪೇಟೆ ತಾಲೂಕು ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಖಾ, ಮುಖಂಡರಾದ ಅಕ್ಕಿಹೆಬ್ಬಾಳು ರಘು, ಆನೆಗೋಳ ಕಿರಣ್, ಒಳಗೆರೆ ಮೆಣಸ ಮಹಾದೇವೇಗೌಡ, ಎಚ್.ಟಿ. ಲೋಕೇಶ್, ಕುರುಬಹಳ್ಳಿ ನಾಗೇಶ್, ಶೀಲಂದರೆ ಎಲ್.ಎಸ್. ಮೋಹನ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಜೆಡಿಎಸ್ ಸದಸ್ಯತ್ವ ನೋಂದಾವಣಿ ಅಭಿಯಾನ ಹಾಗೂ ಮೆರವಣಿಗೆಯಲ್ಲಿ ಮತ್ತು ಬೃಹತ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದರು. ಚುನಾವಣೆಯ ಅಭ್ಯರ್ಥಿಗಾಗಿ ಪಕ್ಷದ ಚಿನ್ನದಡಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ಗೊಂದಲಗಳಿರ್ತಣ. ಬಹುಶಃ ಈ ಭಾಗದ ಮುಖಂಡರುಗಳು ಬಹಳ ಅವೆಲ್ಲವನ್ನೂ ಕೂಡ ಹತ್ತಿರದಿಂದ ನೋಡಿದ್ದೇವೆ. ಈ ಹಿಂದೆ ಉಪಚುನಾವಣೆಯೂ ನಡೆಯಿತು ಸಾರ್ವತ್ರಿಕ ಚುನಾವಣೆಗಿಂತ ಪೂರ್ವದಲ್ಲಿ. ಆ ಸಂದರ್ಭದಲ್ಲಿ ಎಸ್.ಟಿ. ಮಂಜಣ್ಣವರಿಗೆ ಚುನಾವಣೆಯಲ್ಲಿ ಅವಕಾಶವನ್ನ ಪಕ್ಷ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು ಬಹುತೇಕ ಮುಖಂಡರುಗಳ ಭಾವನೆ ಆಗಿತ್ತು. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೂಡ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳ ಭಾವನೆಗೆ ಸಹಿಯೂ ಹಾಕಿದ್ರು. ಆದರೆ ಅಂತಿಮವಾಗಿ ಅವತ್ತು ಬೇರೆ ಬೇರೆ ರೀತಿ ಮತ್ತೊಂದು ತಂಡವೂ ಕೂಡ ಇತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ಆ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಪಕ್ಷದ ಮುಖಂಡರುಗಳ ಕಾರ್ಯಕರ್ತರುಗಳು ಕೊನೆಗೆ ತೀರ್ಮಾನ ತಗೊಂಡ್ರು. ಅದೇನೋ ಉಪಚುನಾವಣೆ ಸೋಲ್ಬೇಕಂತ ಉಪಚುನಾವಣೆ ಅಲ್ಲ, 4,000ರಿಂದ ಸೋತಿದ್ದಲ್ವೇ, 4,000 ಅಂತರವೇ ಅಲ್ಲ. ಹಾಗಾಗಿ ತದನಂತರ ನಡೆದಂತ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಎಸ್.ಟಿ. ಮಂಜೂರವರಿಗೆ ನಿಮ್ಮೆಲ್ಲರ ಸಹಕಾರದಿಂದ ಜನಪದ ಪಕ್ಷದ ಚಿಹ್ನೆಗೆ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಬೇಕಂತದಕ್ಕೆ ಪಕ್ಷ ಅವಕಾಶವನ್ನ ಕೊಟ್ಟು ಅದಕ್ಕೆ ಪೂರಕವಾಗಿ ಕೆಆರ್ಪೇಟೆ ತಾಲೂಕಿನ ಎಲ್ಲ ಪ್ರಮುಖ ಮತದಾರ ತಂದೆ ತಾಯಿಗಳು, ರೈತರು, ಹಿರಿಯರು, ಯುವಕರು, ತಾಯಂದಿರು ಎಲ್ಲ ವರ್ಗವೂ ಕೂಡ ಸನ್ಮಾನ್ಯ ಎಸ್.ಟಿ. ಮಂಜಣ್ಣವರಿಗೆ ಹೃದಯದಿಂದ ಆಶೀರ್ವಾದವನ್ನು ಸಲ್ಲಿಸಿದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏಕೈಕ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಜಣ್ಣವರು. ಚಿಂತನದ ಕಾರ್ಯಕರ್ತರಿಗೆ ಬಂದು 3-4 ಗಂಟೆ 5 ಗಂಟೆ ಆಗಿದ್ದು ಬಹುಶಃ 11 ಗಂಟೆಗೆ ಸೇರಿದ್ದೀರಿ ಅಂತ ಮಂಜಣ್ಣವರು ಹೇಳ್ತಾ ಇದ್ರು. 11 ಗಂಟೆಗೆ ಇದು ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಯಾತ್ರೆ ಮಾಡಿದಾಗ ರಾತ್ರಿ 2 ಗಂಟೆ ಕೊನೆಯ ಸಭೆ ಮಾಡ್ತಾ ಇದ್ದಿದ್ದು ಕುಮಾರಣ್ಣವರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕುಮಾರಣ್ಣವರು ಬರ್ತಾವ್ರೆ ಅಂದ್ರೆ ಅದು ಯಾವುದೇ ಹಳ್ಳಿ ಆಗಿರಲಿ, ರಾಜ್ಯದಲ್ಲಿ ಯಾವುದೇ ಮೂಲೆ, ಯಾವುದೇ ತಾಲೂಕು, ಯಾವುದೇ ಜಿಲ್ಲೆ ಆಗಿರಲಿ, ಹೆಣ್ಣು ಮಕ್ಕಳುಗಳು ಕೂತ್ಕೊಂಡು ಕುಮಾರಣ್ಣವ್ರ ಮಾತನ್ನು ಕೇಳ್ತಾ ಇದ್ರು. ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾತ್ರಿ 2 ಗಂಟೆ ನಮ್ಮ ನಾಯಕರು ಬಂದವರೇ ಕುಮಾರಣ್ಣವರು ಏನೋ ಸಮಾಜದಲ್ಲಿ ಒಂದು ಕ್ರಾಂತಿಕರವಾದಂತ ಒಂದು ಬದಲಾವಣೆ ತಗೊಂಡು ಬರ್ತಾರೆ ಅಂತಕ್ಕಂಥ ವಿಶ್ವಾಸದ ಇವುಗಳು ಕೊಡ್ತಾ ಇದ್ವಿ. ಇವತ್ತೇನಾದ್ರು ದುಡ್ಡು ಕೊಟ್ಟು ಜನ ಕರ್ಕೊಂಡು ಬಂದ್ರೆ 1 ಗಂಟೆಗೆ 500 ರೂಪಾಯಿ, 2 ಗಂಟೆಗೆ 1,000 ರೂಪಾಯಿ ಓಟ್ ಯಾರು ಒಳ್ಳೆಯದಿಲ್ಲ ನೋಡಿ. ಇವತ್ತು ಬೈಸರಿಗೆ ಹಾಲು ಕರಿಯ ಸಮಯ, ಹಳ್ಳಿಗಳಲ್ಲಿ ತಲೆ ಬಂದು ಹಾಲು ಕರಿಬೇಕಾರೆ, ಹಾಲಾಕ ಹೋಗ್ಬೇಕಾರೆ ಯಾರು ಕೂಡ ಇರಲಿಕ್ಕಿಲ್ಲ. ನಾವು ನೋಡಿದ್ವಿ ಇದೆಲ್ಲ ನಮ್ಮ ಮಂಡ್ಯದಲ್ಲಿ, ನಮ್ಮ ಚನ್ನಪಟ್ಟಣದಲ್ಲಿ ಇವೆಲ್ಲ ಅತಿ ಹೆಚ್ಚು ಹಾಲು ಉತ್ಪಾದಕರಿದ್ದೀವಿ. ಆದ್ರಿಂದ ಇಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಾ ಅಂದ್ರೆ ನಾವು ನಿಮಗೆ ಯಾವ ರೀತಿ
ಆ ಒಂದು ಧನ್ಯವಾದ ಸಲ್ಲಿಸಬೇಕು, ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದರೆ ಒಂದು ಮಾತ್ರ ಹೇಳ್ತಾರೆ, ನೀವೆಲ್ಲರೂ ವಿಶ್ವಾಸವನ್ನ ಉಳಿಸ್ಕೊಳ್ತೇವೆ. ರೈತರ ಪಕ್ಷ ಆಗಿ ಜನತಾದಳ ಪಕ್ಷ ಸ್ಥಾಪನೆ ಆಗಿದೆ. ನಮ್ಮ ಕೊನೆ ಉಸಿರಿನವರೆಗೂ ರೈತರ ಪರವಾಗಿ ಹೋರಾಡ್ತೇವೆ, ರೈತರ ಪರವಾಗಿ ಬದುಕ್ತೇವೆ. ರೈತರು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಕ್ಕಂಥ ಒಂದು ವಾತಾವರಣವನ್ನು ಮುಂದಿನ ದಿನಗಳಲ್ಲಿ ಅವರನ್ನ ಸ್ವಾವಲಂಬಿಗಳಾಗಿ ಮಾಡಿ ಸನ್ಮಾನ್ಯ ಕುಮಾರಣ್ಣ ಅವರು ಹಲವಾರು ಕಾರ್ಯಕ್ರಮಗಳನ್ನ ಅವರ ತಲೆಯಲ್ಲಿ ಈಗಾಗಲೇ ಚಿಂತನೆಯನ್ನು ಇಟ್ಕೊಂಡಿದ್ದಾರೆ. ಬಹಳ ಜನ ಕನಸಿರ್ಬೋದು, ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ ಅಂತ. ಈಗ ರಾಜ್ಯದಲ್ಲಿ ಎಲ್ಲ ಪ್ರವಾಸ ಮಾಡಿದ್ರು ಜನ ಒಂದೇ ಮಾತು ಹೇಳ್ತಾರೆ, ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಿರ್ಬೋದು, ಆದ್ರೆ ನಮ್ಮ ರಾಜ್ಯಕ್ಕೆ ಅಂತ ಒಬ್ಬ ನಾಯಕನ ಅನಿವಾರ್ಯತೆ ಇದೆ. ಅವರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥದ್ದು ಇದು ನಮ್ಮ ಪಕ್ಷದ ಕಾರ್ಯಕರ್ತರು. ರಾಜ್ಯದ ಉತ್ತರದಲ್ಲೂ ಕೂಡ ಇವತ್ತು ಆ ಚರ್ಚೆನ ಮಾಡ್ತಾರೆ. ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಇದ್ದೀರಿ, ಕೈ ಕೊನೆದಾಗ ಒಂದೆರಡು ಮಾತು ಹೇಳಿ ಹೆಣ್ಮಕ್ಳು ಮುಕ್ತಾಯ ಮಾಡ್ತಾರೆ. ಇತ್ತೀಚೆಗೆ ನಾನು ಮಾನವಿಗೆ ಹೋಗಿದ್ದೆ, ರಾಯಚೂರು. ಆ ರಾಯಚೂರು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದ ಭಾಗದ ನಾಯಕವಾಡಿ ಸಮೀಪ ಸ್ಪಂದನ ಯುವಕರ ಸಂಘವು ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ಈ ಪರಿಸರ ಪ್ರೇಮಿ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮ ಭಾಗದ ನಾಯಕವಾಡಿ ಸಮೀಪ ಸ್ಪಂದನ ಯುವಕರ ಸಂಘವು ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ಈ ಪರಿಸರ ಪ್ರೇಮಿ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ಪಂದನ ಯುವಕ ಸಂಘ ಕಳೆದ 12 ವರ್ಷಗಳಿಂದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಅದ್ಭುತ ಕಾರ್ಯ ನಿರ್ವಹಿಸಿದೆ. ಪ್ರತಿ ವರ್ಷದ ಮಳೆಗಾಲದಲ್ಲಿ ಹಲವಾರು ಗಿಡಗಳನ್ನು ನೆಟ್ಟು ಬೆಳೆಸುವ ಸ್ಪಂದನ ಸಂಘದ ಸಾಮಾಜಿಕ ಕಳಕಳಿ ಯೋಜನೆ ಎಲ್ಲರಿಗೂ ಸ್ಫೂರ್ತಿದಾಯಕ. ಕಳೆದ ಬಾರಿ ಗುಜ್ಜಾಡಿ ಗ್ರಾಮ ಪಂಚಾಯತ್ನ 1ನೇ ವಾರ್ಡಿನ ಮಂಕಿಯಲ್ಲಿ 150ಕ್ಕೂ ಅಧಿಕ ಗಿಡಗಳನ್ನು ನೆಟ್ಟು ಬೆಳೆಸಿ ಪೋಷಿಸುತ್ತಿದ್ದಾರೆ. ಅದರಂತೆ ಈ ವರ್ಷವೂ ಅರಣ್ಯ ಇಲಾಖೆಯಿಂದ ನೀಡಿರುವ 50ಕ್ಕೂ ಹೆಚ್ಚು ಗಿಡಗಳನ್ನು ಅವರ ವ್ಯಾಪ್ತಿಗೆ ಅನುಗುಣವಾಗಿ ಮುಳ್ಳಿಕಟ್ಟೆಯಿಂದ ಮಂಕಿಗೆ ಸಂಪರ್ಕಿಸುವ ರಸ್ತೆಯ ಬದಿಯಲ್ಲಿ ನೆಟ್ಟು ಮುಂದಿನ ಪೀಳಿಗೆಗೆ ಪರಿಸರವನ್ನು ಉಳಿಸಿ ಬೆಳೆಸುವ ಪುಟ್ಟ ಪ್ರಯತ್ನ ಇದಾಗಿದೆ ಎನ್ನುತ್ತಾರೆ ಸ್ಪಂದನ ಸಂಘದ ಸದಸ್ಯರು. ಆದಿತ್ಯವಾರ ನಡೆದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸ್ಪಂದನ ಸಂಘದ ಗೌರವ ಅಧ್ಯಕ್ಷರಾದ ಚಂದ್ರಕಾಂತ್, ಕಾರ್ಯದರ್ಶಿ ಪ್ರಶಾಂತ್, ಉಪಾಧ್ಯಕ್ಷರಾದ ವಸಂತ್, ಕ್ರೀಡಾ ಕಾರ್ಯದರ್ಶಿ ಲೋಕೇಶ್ ಮತ್ತು ಸದಸ್ಯರಾದ ಕಿಶೋರ್, ಅಕ್ಷಯ್, ಮಂಕಿ, ರವಿ, ಮಹೇಶ್, ಗುರುರಾಜ, ಸತೀಶ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಗ್ರಾಮೀಣ ಜನತೆಗೆ ಉತ್ತಮವಾದ ಆರೋಗ್ಯ ಸೇವೆಯನ್ನು ನೀಡಲು ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ ಎಂದು ಆಸ್ಪತ್ರೆ ವ್ಯವಸ್ಥಾಪಕರಾದ ಅನಿಲ್ ತಿಳಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಗ್ರಾಮೀಣ ಜನತೆಗೆ ಉತ್ತಮವಾದ ಆರೋಗ್ಯ ಸೇವೆಯನ್ನು ನೀಡಲು ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕರಾದ ಅನಿಲ್ ತಿಳಿಸಿದ್ದಾರೆ. ಇಂದು ನ್ಯೂ ಅಪೂರ್ವ ಆಸ್ಪತ್ರೆಯಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿ, ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ದೊರೆಯುವ ಉನ್ನತ ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸಾ ಸೇವೆಯು ಈಗ ಕೆಆರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿರುವ ನ್ಯೂ ಅಪೂರ್ವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿಯೇ ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ದೊರೆಯಲಿದೆ ಎಂದು ವಿವರಿಸಿದರು. ಸಿಟಿ ಸ್ಕ್ಯಾನ್, ಡಯಾಲಿಸಿಸ್ ಸೇವೆ, ಟ್ರಾಮಾ ಸರ್ವಿಸ್ ಸೇರಿದಂತೆ ತುರ್ತು ಆಪರೇಷನ್ ವೈದ್ಯಕೀಯ ಸೇವೆಗಳು ಸಹ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ. ಕೆಆರ್ಪೇಟೆ ತಾಲೂಕಿನ ಜನರು ತಮ್ಮ ಆಸ್ಪತ್ರೆಯಲ್ಲಿ ದೊರೆಯುವ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ಪಡೆದುಕೊಂಡು ಆರೋಗ್ಯವಂತ ಜೀವನವನ್ನು ನಡೆಸಬೇಕೆಂದು ಅನಿಲ್ ಮನವಿ ಮಾಡಿದರು. ಆಸ್ಪತ್ರೆಯ ತಜ್ಞ ವೈದ್ಯರಾದ ಫಿಸಿಷಿಯನ್ ಹಾಗೂ ಹೃದ್ರೋಗ ತಜ್ಞರಾದ ಡಾಕ್ಟರ್ ನಿರೂಪ್ ಮಾತನಾಡಿ, ವಾರದ ಎಲ್ಲ 7 ದಿನಗಳಲ್ಲಿ ದಿನದ 24 ಗಂಟೆಗಳ ಕಾಲ ನಮ್ಮ ಅಪೂರ್ವ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ತಂಡವು ಗುಣಮಟ್ಟದ ಚಿಕಿತ್ಸೆ ನೀಡಲು ಸನ್ನದ್ಧವಾಗಿದೆ. ಆದ್ದರಿಂದ ಕೆಆರ್ಪೇಟೆ ತಾಲೂಕಿನ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಆಸ್ಪತ್ರೆಯಲ್ಲಿ ದೊರೆಯುವ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥಾಪಕರಾದ ಅವಿನಾಶ್ ಮಾತನಾಡಿದರು. ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಬಿ ಈಶ್ವರ ಪ್ರಸಾದ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅರುಣ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂಕೆ ಹರಿಚರಣ್ ತಿಲಕ್, ಕೆಆರ್ ನೀಲಕಂಠ, ಹಿರಿಯ ಪತ್ರಕರ್ತರಾದ ಬಳ್ಳೆಕೆರೆ ಮಂಜುನಾಥ್, ಅಗ್ರಹಾರ ಬಾಚಳ್ಳಿ ಶ್ರೀನಿವಾಸ್, ಮಾಕವಳ್ಳಿ ಹಾಲು ಉತ್ಪಾದಕರ ಸಂಘದ ಮಾಜಿ ಅಧ್ಯಕ್ಷ ರವಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬೇಬಿ ಡೆಲಿವರಿ ಆದಾಗ ಏನಾದರೂ ಸ್ಪೆಕ್ಸ್ ಯಾವ ಥರ ಆಯಿತು ಅಂದರೆ ಉಸಿರಾಡ್ಲಿಕ್ಕೆ ತೊಂದರೆ ಆದಾಗ ಇದು ಹೈ ಪ್ರೆಷರ್ ಆಕ್ಸಿಜನ್ ಕೊಡುವಂಥದ್ದು ವಿಷಯ. ಇದು ಬಿಟ್ಟರೆ ಇನ್ನೊಂದು ವೆಂಟಿಲೇಟರ್ ಅಂತ ಬರುತ್ತೆ, ನಿಯೋನೆಟಲ್ ವೆಂಟಿಲೇಟರ್. ಕೇರ್ಪೇಟೆ ಜನತೆಗೆ ನಮಸ್ತೆ. ಇಂದು ಈ ಸಮಯದಲ್ಲಿ ಒಂದು ನಮ್ಮ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿಯ ಹಾಸ್ಪಿಟಲ್ ಬಗ್ಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಏನಂದರೆ ಕೇರ್ಪೇಟೆ ಜನತೆಗೆ ನಾವು ಸರ್ವಿಸ್ ಕೊಡಬೇಕು ಅಂತ ಈ ಹಾಸ್ಪಿಟಲ್ನ ನಾವು ಇನಾಗ್ರೇಷನ್ ಮಾಡಿದ್ವಿ. ಇದು ಇಂದುವರೆಗೂ ನಾವು ನಮ್ಮ ಹಾಸ್ಪಿಟಲಲ್ಲಿ
ಪ್ರತಿ ಒಬ್ಬರಿಗೂ ನಾವು ಪ್ರತಿ ಒಂದು ಕಾಯಿಲೆಗೂ ನಾವು ಸರ್ವಿಸ್ ಕೊಡಬೇಕು. ಯಾವುದೇ ಥರದ ಸರ್ವಿಸ್ ಇಲ್ಲದೆ ಇರೋ ಥರದ್ದು ನಾವು ಮಾಡ್ಕೋಬಾರ್ದು. ಮತ್ತು ಎಲ್ಲ ಥರದ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಹಾಸ್ಪಿಟಲ್ನ ರನ್ ಮಾಡ್ತಾ ಇದ್ದೀವಿ. ಇಲ್ಲಿ ಮಂಡ್ಯದ ಅಪೂರ್ವ ವೆಜ್ ಮಾಲೀಕರಾದ ಅನಿಲ್ ಅವರ ಸಾರಥಿಯಿಂದ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಇದನ್ನು ಕೂಡ ನಾವು ಅವರ ಸಾರಥಿಯಿಂದಲೇ ನಾವು ನಡೆಸ್ತಾ ಇದ್ದೀವಿ. ಈ ಹಾಸ್ಪಿಟಲಲ್ಲಿ 24/7 ಸರ್ವಿಸ್ ಪ್ರತಿಯೊಂದು ಸೌಲಭ್ಯಗಳನ್ನು ಮಾಡ್ತಾ ಇದ್ದೀವಿ. ಡಯಾಲಿಸಿಸ್ ಆಗಲಿ, ಫಾರ್ಮಸಿ ಆಗಲಿ, ಆಂಬುಲೆನ್ಸ್, ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಗಲಿ, ಈ ಥರ ಎಲ್ಲ ಸ್ಪೆಷಲಿಸ್ಟ್ಗಳನ್ನ ಡಾಕ್ಟರ್ಸ್ನ ಇಟ್ಟು ನಾವು ಹಾಸ್ಪಿಟಲ್ ರನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಇವಾಗ ಡಾಕ್ಟರ್ ನಿರೂಪ್ ಅಂತ 24/7 ಫಿಸಿಷಿಯನ್, MD ಮೆಡಿಸನ್ ಆ್ಯಂಡ್ ಫಿಸಿಷಿಯನ್ ಆ್ಯಂಡ್ ಫೆಲೋಶಿಪ್ ಕಾರ್ಡಿಯಾಲಜಿ ಮಾಡಿದ್ದಾರೆ. ಅವರು ಈ ಹಾಸ್ಪಿಟ್ಲಲ್ಲಿ ನಿನ್ನೆಯಿಂದ ಅಂದರೆ ಜುಲೈ 1 ನಮ್ಮ 24/7 ಸರ್ವಿಸ್ ಕೊಡ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಪ್ರತಿಯೊಂದು ಪೀಡಿಯಾಟ್ರಿಕ್ ಆಗಿರ್ಬೋದು, NICU ಆಗಿರ್ಬೋದು, ICU ಆಗಿರ್ಬೋದು, ಎಮರ್ಜೆನ್ಸಿ ಆ್ಯಂಡ್ ಟ್ರಾಮಾ ಕೇರ್ ಅಂದರೆ ರೋಡ್ ಆಕ್ಸಿಡೆಂಟ್, ಪಾಯ್ಸನ್, ಹ್ಯಾಂಗಿಂಗ್, ಈ ಥರ ಸ್ನೇಕ್ ಬೈಟ್ ಅಂದರೆ ಹಾವು ಕಚ್ಚಿರೋದು, ಈ ಥರ ಎಲ್ಲ ಕಾಯಿಲೆಗಳಿಗೂ ನಮ್ಮಲ್ಲಿ ಚಿಕಿತ್ಸೆ ದೊರೆಯುತ್ತದೆ. ಈವನ್ ಕೊಟ್ಟು ನೋವೆಲ್ಲ ನಿವಾರಣೆ ಮಾಡಿರೋವರೆಗೂ ನಾನು ಮಾಡಿರ್ತೇನೆ. ಆಪರೇಷನ್ ಒಬ್ರು ನಮ್ಮ ಸರ್ಜನ್ಸ್ ಮಾಡ್ಕೋಬೇಕು, ಆ ತರ ಒಂದು ಪ್ಲಾನ್ ಅಲ್ಲಿ ಮಾಡಿದ್ದೀವಿ. ಸೊ ನಮಗೆ 1ರಿಂದ 6 ತನಕ ಸರ್ಜನ್ ಇಟ್ಕೊಂಡಿರ್ತೀವಿ. ಒಂದಕ್ಕೆ ಫಸ್ಟ್ ಕಾಲ್ ಯಾರಿಗೆ ಮಾಡಬೇಕು, ಸೆಕೆಂಡ್ ಕಾಲ್ ಯಾರಿಗೆ ಮಾಡಬೇಕು, ಯಾರು ಎಮರ್ಜೆನ್ಸಿಗೆ ಅಷ್ಟಂತ 6 ಜನ ಇಟ್ಕೊಂಡಿರ್ತೀವಿ. ಒಂದಕ್ಕೆ ಯಾರು ಫಸ್ಟ್ ಸಿಗ್ತಾರೋ ನಮ್ಮ ಅವ್ರನ್ನ ಕರೆಸಿ ನಾವು ಮಾಡ್ತೀವಿ. ಆಂಬುಲೆನ್ಸ್ ಇದೆ ನಿಮ್ದು? ಆಂಬುಲೆನ್ಸ್ ಇದೆ ನಮಗೆ. ಅದೇ ಏನು ಅಂತಂದರೆ ಜನಗಳಿಗೆ ಮೈಸೂರು, ಪಾಂಡವಪುರ, ಇವನ್ ಇಲ್ಲಿನ ಕೇರ್ಪೇಟೆ ಈ ರೇಟ್ಗಳನ್ನೆಲ್ಲ ಕಂಪೇರ್ ಮಾಡಿಬಿಟ್ಟು ಇವಿಷ್ಟರಲ್ಲೂ ಇಲ್ಲೋದ್ರೂ ಈ ರೇಟ್ಗಳು ಸಿಕ್ಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ನಾವು ರೇಟ್ ಫಿಕ್ಸ್ ಮಾಡಿದ್ದೀವಿ. ಅದು ಇಂಪಾರ್ಟೆಂಟ್. 2000 ಸಿಟಿ ಬ್ರೈನ್ 2800 ಇದೆ, ಇಲ್ಲಿ 2000 ಜನ ಎಕ್ಸ್ಪೆಕ್ಟೇಷನ್ ಮಾಡೋದು ಎಲ್ಲದಕ್ಕೂ 500-400 ಕಮ್ಮಿ ರೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಾರೆ. ಬಟ್ ಪರ್ಟಿಕ್ಯುಲರ್ ಟೈಮ್ ಅವರು ಹುಡುಕಿ ಅಂತ ಇರೋದು ಒಳ್ಳೇದು. ತುಂಬಾ ಕನ್ಸಲ್ಟೇಷನ್ ಎಷ್ಟು ಮಾಡಿದ್ರಿ? ವ್ಯಾಕ್ಸಿನ್ ಇಂದ ಆಗಿರೋದಂತಲ್ಲ, ಕೋವಿಡ್ ಇನ್ಫೆಕ್ಷನ್ ಇಂದ ಆಗಿರೋದು ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದ್ಸಲ ಕೋವಿಡ್ ಆಗೋಯ್ತು, ನಮ್ಗೆ ಅದು ಲಕ್ಷಣ ಬಂತೋ ಬರ್ಲಿವೋ ಕೋವಿಡ್ ಆಗೋಯ್ತು, ಅದ್ರ ಅಂಶ ಒಳಗಡೆ ಬಂತು. ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಏನಾಯ್ತು ಅಂದ್ರೆ ಮುಂದೆ ಮತ್ತೆ ಕಾಯಿಲೆ ಅಟ್ಯಾಕ್ ಆಗದೆ ನಂಗೆ ನೋಡ್ಕೋತೋದು. ಬಟ್ ಏನಂದ್ರೆ ಅದನ್ನ ಅದು ಕಾಕತಾಳಿ ಆಗೋಯ್ತು. ಸೊ ಇಂಜೆಕ್ಷನ್ ಆದ್ಮೇಲೆ ಯಾವಾಗ ಇವೆಲ್ಲ ಸ್ಟಾರ್ಟ್ ಆಯ್ತು. ಸೊ ಕೋವಿಡ್ ಅಲ್ಲಿ ನಮಗೆ ಗೊತ್ತು, ಕೋವಿಡ್ ಆದಾಗ ಕೋವಿಡ್ ಪೇಷಂಟಿಗೆ ಒಬ್ಬರಿದ್ದಾರೆ ಅಂತಂದ್ರೆ ಅವ್ರು ಹೆಂಗೆ ಡೆತ್ ಆಗ್ತಿದ್ರು ಅಂತ ನಾವು ನೋಡಿದ್ವಿ. ಒಂದು ಉಸಿರಾಟ ಸಮಸ್ಯೆ, ಅದು ಆಬ್ವಿಯಸ್. ಎಷ್ಟೊಂದ್ಸಲ ಉಸಿರಾಟ ಸಮಸ್ಯೆ ಇಲ್ಲದೇನೆ ಜನ ಡೆತ್ ಆದ್ರು. ಹೆಂಗೆ ಅಂತಂದ್ರೆ ದೇಹದಲ್ಲಿ ಕ್ಲಾಟ್ಸ್ ಫಾರ್ಮ್ ಆಗ್ಬಿಡ್ತಾ ಇತ್ತು. ಅಂದ್ರೆ ರಕ್ತ ಒಳಗೊಳಗೆ ತಾನೇ ಹೆಪ್ಪು ಕಟ್ಬಿಡ್ತಿತ್ತು. ಅದು ಹೃದಯದಲ್ಲಿ ಹೆಪ್ಪು ಕಟ್ಟಿದ್ರೆ ಹೃದಯಾಘಾತ ಆಗುತ್ತೆ, ಮೆದುಳಲ್ಲಿ ಹೆಪ್ಪು ಕಟ್ಟಿದ್ರೆ ಸ್ಟ್ರೋಕ್ ಆಗುತ್ತೆ, ಕಾಲಲ್ಲಿ ಹೆಪ್ಪು ಕಟ್ಟಿದ್ರೆ ಗ್ಯಾಂಗ್ರೀನ್ ಅಂತ ಆಗುತ್ತೆ. ಅದು ತುಂಬಾ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಮಗೆ ಅದಕ್ಕೆ ನಾವು ರಕ್ತ ತೆಳುವಾಗಂತ ಇಂಜೆಕ್ಷನ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಅಲ್ಲಿ. ಸೊ ಕೋವಿಡ್ ಮುಗಿದ್ಮೇಲೆ ಏನಾಯ್ತು, ಅದ್ರದ್ದು ಅಂಶ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ ಅದ್ರದ್ದು ಒಂದು ಕಂಟೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಹಂಗಾಗಿ ಎಷ್ಟೋ ಜನ ಯಂಗ್ಸ್ಟರ್ಸ್ ಅಲ್ಲಿ ಈಗ ಸಡನ್ ಕ್ಲಾಟ್ ಫಾರ್ಮ್ ಆಗಿ ಅದರ ಹಾರ್ಟ್ ಅಟ್ಯಾಕ್ ಆಗೋದು ಆಗ್ತಾ ಇದೆ. ಬಟ್ ಜನರದ ಅಭಿಪ್ರಾಯದಲ್ಲಿ ಏನಾಗೋಯ್ತು, ಕೋವಿಡ್ ವ್ಯಾಕ್ಸಿನ್ ಹಾಕಿದ್ರೆ ಹಿಂಗಾಯ್ತು ಅಂತ. ಸೊ ಇದೇ ಕೇರ್ಪೇಟೆ ತಾಲೂಕಿನಲ್ಲಿ ನೀವು ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಓಪನ್ ಆಗಿದೆ. ನಮ್ಮ ಜೊತೆಗೆ ನುರಿತ ವೈದ್ಯರ ತಂಡ 24/7 ನಾವು ರೆಡಿ ಇದ್ದೀವಿ. ಗ್ರಾಮೀಣ ಭಾಗದ ಜನತೆ ನಮ್ಮ ಚಿಕಿತ್ಸೆ, ನಮ್ಮ ಹಾಸ್ಪಿಟಲ್ ಚಿಕಿತ್ಸೆಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಮೈಸೂರು ಮತ್ತು ನೀವು ಬೆಂಗಳೂರು, ಮೈಸೂರು, ಮಂಡ್ಯ ಹೋಗೋರಿಗೆ ಈ ಕೇರ್ಪೇಟೆ ಏನಾಗಿದೆ ಅಂದರೆ, ಈ ಕಡೆ ಮೈಸೂರು ಹೋದರೆ 1.5 ಗಂಟೆ ಬೇಕು, ಮಂಡ್ಯಕ್ಕೆ ಹೋದ್ರೆ 1.5 ಗಂಟೆ ಬೇಕು, ಇಲ್ಲ ಈ ಕಡೆ ಚನ್ನರಾಯಪಟ್ಟಣ ಹೋಗಬೇಕು. ಆದ್ದರಿಂದ ತುರ್ತು ಚಿಕಿತ್ಸೆ ಇಲ್ಲೇ ಸಿಗಬೇಕು. ಎಲ್ಲ ಥರದ ಚಿಕಿತ್ಸೆ ಇಲ್ಲಿ ಸಿಕ್ಕಲಿ, ಗ್ರಾಮೀಣ ಭಾಗದ ಜನತೆಗೆ ಸಿಕ್ಕಲಿ ಅಂತ ನಮ್ಮದೊಂದು ಕನಸು ಇಲ್ಲಿ ಆಗಿದೆ, ಇಲ್ಲಿಗೆ ಕೇರ್ಪೇಟೆ ಜನತೆಗೆ ಆಗಿದೆ. ಆದ್ದರಿಂದ ನಮ್ಮ ಜೊತೆಗೆ ಈ 24/7 ನಿರೂಪ್ ಸರ್ ಅಂತ ಅಂದ್ಬಿಟ್ಟು MD ಫಿಸಿಷಿಯನ್ ಇರ್ತಾರೆ. ಎಲ್ಲರೂ ಕೇರ್ಪೇಟೆ ಜನತೆ ನಮ್ಮ ಹಾಸ್ಪಿಟ್ಲನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ನಮಸ್ಕಾರ. ನಮ್ಮಲ್ಲಿ ರೇಡಿಯಾಲಜಿಲಿ CT ಸ್ಕ್ಯಾನ್ ಇದೆ, ಎಕ್ಸ್ರೇ ಇದೆ, USG ಅಬ್ಡಮನ್ ಇದೆ ನಮ್ಮಲ್ಲಿ. ಈಗ ನಾವು ಹೊಸದಾಗಿ ಡಯಾಲಿಸಿಸ್ ಶುರು ಮಾಡಿದ್ದೀವಿ. ಡಯಾಲಿಸಿಸ್ ಸೇವೆ ನಡೀತಾ ಇದೆ ಇವಾಗ. ಆಲ್ರೆಡಿ ಕೇರ್ಪೇಟೆ ಜನತೆ ಇವಾಗ ಡಯಾಲಿಸಿಸ್ಗೆ ಶುರುವಾಗಿದೆ, ರನ್ ಆಗಿದೆ, ಡಯಾಲಿಸಿಸ್ ನಡೀತಿದೆ. ಡಯಾಲಿಸಿಸ್ನ ನಾವು ರೇಟ್ಗಳನ್ನ ಅಷ್ಟೇ, ಡಯಾಲಿಸಿಸ್ ರೇಟ್ ಮೈಸೂರು, ಮಂಡ್ಯ ಎಲ್ಲ ಕಂಪೇರ್ ಮಾಡಿಬಿಟ್ಟು ಡಯಾಲಿಸಿಸ್ ರೇಟನ್ನು ಕೂಡ ಕಡಿಮೆ ಇಟ್ಟಿದ್ದೀವಿ. ಕೇರ್ಪೇಟೆ ಜನತೆ ಇಲ್ಲೇ ಡಯಾಲಿಸಿಸ್ನ ಇಲ್ಲೇ ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳ್ತಾರೆ. ನ್ಯೂಸ್ ನಿಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಗೇರಿ ಸುತ್ತಮುತ್ತಲಿನ ತೋಟಗಳಲ್ಲಿ ಕಾಡಾನೆಗಳು ಬೀಡು ಬಿಟ್ಟು ದಾಂಧಲೆ ನಡೆಸಿರುವ ಘಟನೆ ಸಂಭವಿಸಿದೆ. ಜೆಡಿಎಸ್ ಪಕ್ಷವು ನಿಷ್ಠಾವಂತ ಚಿನ್ನದಂತಹ ಕಾರ್ಯಕರ್ತರನ್ನ ಹೊಂದಿರುವ ಪಕ್ಷವಾಗಿದೆ. ಕಾಂಗ್ರೆಸ್ ಆಡಳಿತದಿಂದ ರಾಜ್ಯದ ಜನತೆ ಭ್ರಮನಿರಸರಾಗಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದ ಭಾಗದ ನಾಯಕವಾಡಿ ಸಮೀಪ ಸ್ಪಂದನ ಯುವಕರ ಸಂಘವು ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.